ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗಕ್ಕೆ ಹೊಸ ತಿರುವು ಸಿಕ್ಕಿದೆ. 5 ವರ್ಷ ನಮ್ಮಪ್ಪ ಸಿಎಂ ಅಂತ ಯತೀಂದ್ರ ಹೇಳೋ ಮೂಲಕ ಸಣ್ಣದಾಗಿದ್ದ ಜ್ವಾಲೆಯನ್ನ ಸ್ಫೋಟಗೊಳ್ಳುವಂತೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅಂತೂ ಯತೀಂದ್ರ ಅವರೇ ಹೈಕಮಾಂಡ್ ಅಂದ್ರೆ ಅವರ ಬೆಂಬಲಿಗರು ಮಾತ್ರ ಸಿಎಂ ಆಗಲು ಇನ್ನೊಂದೇ ಸ್ಟೆಪ್ ಬಾಕಿ ಅಂತಿದ್ದಾರೆ. ಕೂಡಲೇ ಹೈಕಮಾಂಡ್ ಹೇಳ್ಬಿಡ್ಲಿ, ನಾವು ಯಾವುದೇ ಥರದ ಒಪ್ಪಂದ ಆಗಿಲ್ಲ. 6-9 ಏನು ಹೇಳಿದ್ದೆ, ಆ 2 ಡೇಟ್ ನನಗೆ ಮಿಸ್ ಆದ್ರೂ ನಾವು 3ನೇ ಡೇಟ್ ಮಿಸ್ ಆಗಿ ಕೊಡಲ್ಲ. ನಾವು ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದ ಯತೀಂದ್ರ. 7 ಮುಹೂರ್ತ ಮಿಸ್, ಈ ಬಾರಿ ತಪ್ಪಲ್ಲ, ಡಿಕೆ ಆಪ್ತರ ಗುಡುಗು. ಸಿಎಂ ಪುತ್ರ ಯತೀಂದ್ರ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ನಿನ್ನೆ ಮತ್ತೆ ಹೇಳಿದ್ದಾರೆ. ಯತೀಂದ್ರ ಮತ್ತೆ ಈ ಮಾತು ಹೇಳಿರೋದಕ್ಕೆ ಕಾರಣ ಇದೆ. ಮೊನ್ನೆ ದಾವಣಗೆರೆಯಲ್ಲಿ ಮಾತನಾಡಿದ್ದ ಶಾಸಕ ಶಿವಗಂಗಾ ಅಧಿಕಾರ ಹಂಚಿಕೆ ಇದೆಯೋ ಇಲ್ವೋ ಅನ್ನೋದನ್ನ ಹೇಳ್ಬಿಡಿ ಅಂತ ಹೇಳಿದ್ರು. ಕೂಡಲೇ ಹೈಕಮಾಂಡ್ ಹೇಳ್ಬಿಡ್ಲಿ, ನಾವು ಯಾವುದೇ ಥರದ ಒಪ್ಪಂದ ಆಗಿಲ್ಲ, ನಾವು ಯಾವುದೇ ಥರದ ಒಪ್ಪಂದ ಅಲ್ಲ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ನಾವೊಂದು ಶುಭನೂ ಕೋರ್ತೀವಿ. ಅದ್ರಾಗ ಏನಿದೆ? ಅತ್ತ ಡಿಕೆ ಆಪ್ತರು ಈ ಮಾತು ಹೇಳ್ತಾ ಇದ್ದಂತೆ ಸಿಎಂ ಪುತ್ರ ಯತೀಂದ್ರ ನೇರವಾಗಿನೇ ಕಣಕ್ಕಿಳಿದಿದ್ದಾರೆ. ಕೆಲವರು ಬದಲಾವಣೆಗೆ ಪ್ರಯತ್ನ ಪಟ್ರು, ಆದ್ರೆ ಅದು ಸಕ್ಸಸ್ ಆಗಲಿಲ್ಲ. ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಸೇವೆ ಮಾಡಿರ್ತಾರೆ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಯಾವಾಗ ಯತೀಂದ್ರ ಈ ಮಾತುಗಳನ್ನಾಡಿದ್ರು, ಡಿಸಿಎಂ ಬಣದ ಶಾಸಕರು ಹಿಂದೆ ಇಟ್ಟಿದ್ದ 2 ಮುಹೂರ್ತ ಮಿಸ್ ಆಗಿದೆ, ಈ ಬಾರಿ ತಪ್ಪೋ ಮಾತೇ ಇಲ್ಲ ಅಂತ ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಅದಕ್ಕೆ ಶೀಘ್ರದಲ್ಲೇ ನಾವು ಉತ್ತರವನ್ನು ಕೊಡ್ತೀವಿ. ಅದಕ್ಕೆ ಯಾರು ಆಗ್ತಾರೆ, ಯಾರು ಆಗಲ್ಲ, ಯಾವ ಗ್ರೀನ್ ಸಿಗ್ನಲ್ಲು ಅನ್ನೋದನ್ನು ನಾವೇ ಅದಕ್ಕೆ ಹೊಣೆಗಾರಿಕೆಯನ್ನು ತಗೊಂಡು ನಾವೇ ಬೇಕಾದ್ರೆ ಹೇಳ್ತೀವಿ ನಾವೆಲ್ಲರೂ ಕೂಡ. ನಾನು ಇವತ್ತಿಗೂ ಕೂಡ ನನ್ನ ಮಾತಿನ ಮೇಲೆ ನಾನು ಬದ್ಧವಾಗಿರ್ತೀನಿ. ನಾನು ಕೊನೆಯವರೆಗೂ ನಾನು ಬದ್ಧವಾಗಿರ್ತೀನಿ. ಅವರು ಮುಖ್ಯಮಂತ್ರಿ ಆಗಲೇಬೇಕು, ಹಾಗೇ ಆಗ್ತಾರೆ ಅಂಥೇಳಿ ನಾನು ಇನ್ನೂ ಹಲವಾರು ಶಾಸಕರು, ಸುಮಾರು 80ರಿಂದ 90 ಶಾಸಕರು ಈಗಾಗಲೇ ಅವರೆಲ್ಲ ಒಲವನ್ನು ತೋರಿಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಅವಧಿನಲ್ಲಿ ಅವರು CM ಆಗ್ತಾರೆ. 6-9 ಏನು ಹೇಳಿದ್ದೆ, ಆ 2 ಡೇಟು ನನಗೆ ಮಿಸ್ ಆದ್ರೂ ನಾವು 3ನೇ ಡೇಟ್ ಮಿಸ್ ಆಗಿ ಕೊಡಲ್ಲ. ನಾವು ಸೊ ಅದಕ್ಕೆ ನಾವೆಲ್ಲರೂ ಕೂಡ ನಾವು ಬದ್ಧವಾಗಿರ್ತೀವಿ. ಅವ್ರಿಗೆ CM ಆಗಿ ನಾವು ನೋಡ್ತೀವಿ. ಹೈಕಮಾಂಡ್ಗೆ ಏನು ಸೂಚನೆ ನಾವೆಲ್ಲರೂ ಕೂಡ ಕೊಡಬೇಕಂತೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮಗೆ ನಂಬಿಕೆ ಇದೆಯಾ ಸರ್, ಈ ಅವಧಿಯಲ್ಲೇ ಡಿಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ? ನಾನು ಭಗವಂತನ ಸನ್ನಿಧಿಯಲ್ಲಿ ಇರ್ತಿದ್ದೀನಿ. ನಾನು ಈಗ ತಾನೇ ಭಗವಂತ ಸನ್ನಿಧಿನ ಒಳಗಡೆಯಿಂದ ಬರ್ತಾ ಇದ್ದೀನಿ. ಅವ್ರು ಹಾಗೆ ಆಗ್ತಾರೆ, ನಾವು ಮಾಡೇ ತೀರ್ತೀವಿ. ಅತ ಸಿಎಂ ಪುತ್ರನಿಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿನೇ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರನೇ ನಮ್ಮ ಹೈಕಮಾಂಡ್, ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳೋಣ ಅಂತ ವ್ಯಂಗ್ಯವಾಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ, ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀರಿ. ಕಾಂಗ್ರೆಸ್ ಭವನ ಶಿಲಾನ್ಯಾಸದಲ್ಲಿ ಡಿಕೆ ಸಿಎಂ ಜಪ. ಡಿಕೆ ಸಿಎಂ ಆಗಲು ಇನ್ನೊಂದು ಸ್ಟೆಪ್ ಬಾಕಿ ಎಂದ ಆಪ್ತರು. ಪುತ್ತೂರಿನಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲೂ ಡಿಸಿಎಂ ಡಿಕೆಯದ್ದೇ ಜಪ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಬಂದು ಕಾಂಗ್ರೆಸ್ ಭವನ ಉದ್ಘಾಟಿಸಲಿ ಅಂತ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಸರ್, ನಮ್ದು ಎಲ್ಲ ರೆಡಿ ಆಗಿದೆ. ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ನಮಗೆ ಅನುಮತಿ ಕೊಡಬೇಕು. ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೀವಿ. ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಕೂಡ ಡಿಕೆ ಸಿಎಂ ಆಗೋದಕ್ಕೆ ಇನ್ನೊಂದು ಸ್ಟೆಪ್ ಮಾತ್ರ ಬಾಕಿ ಇದೆ ಅನ್ನುವ ಮೂಲಕ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಅವರು ಇಲ್ಲಿರುವಾಗ ಒಂದು ಮಾತು ಹೇಳ್ತಾ ಇದ್ರು, ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ.
ಇದೇನು ಒಂದು ಸ್ಟೆಪ್ ಮಾತ್ರ ಇದೆ. ಅತ್ತ ಆಪ್ತರೆಲ್ಲರೂ ಡಿಕೆ ಸಿಎಂ ಆಗ್ಲಿ ಅಂತ ಜಪಿಸ್ತಾ ಇರೋದ್ರ ಮಧ್ಯೆನೇ ಮಾತನಾಡಿದ ಡಿಕೆ ಶಿವಕುಮಾರ್, ಬೆಂಬಲಿಗರ ಪ್ರಾರ್ಥನೆ ವಿಫಲ ಆಗಲ್ಲ, ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂದ್ರು. ಅವ್ರು ಆಸೆ ಪಡೋದು ನಾನು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ. ಕಾಂಗ್ರೆಸ್ ಬಣಗಳಲ್ಲಿ ಕುರ್ಚಿ ಕದನದ ಚರ್ಚೆ ನಡೀತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ನಿನ್ನೇನೂ ಬಜೆಟ್ ಸಿದ್ಧತೆಯ ಸಭೆ ನಡೆಸಿದ್ರು. ಆ ಮೂಲಕ ಯಾರಿಗೆ ಎಲ್ಲಿ ಸಂದೇಶ ಮುಟ್ಟಿಸಬೇಕೋ ಅದನ್ನ ಮಾಡ್ತಿದ್ದಾರೆ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಈರಣ್ಣ ಬಸವ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಈರಣ್ಣ, ಒಂದಷ್ಟು ದಿನಗಳ ಮಟ್ಟಿಗೆ ಈ ಕುರ್ಚಿ ಕಾದಾಟ ತಣ್ಣಗಾಗಿತ್ತು, ಆದರೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯನವರ ಪುತ್ರ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅದಕ್ಕೆ ಕೌಂಟರ್ ಎಂಬಂತೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ಕೂಡ ರೀಕೌಂಟರ್ ಕೊಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತಾರಕಕ್ಕೇರುತ್ತಾ ಅಂತ? ಮಧುಶ್ರೀ, ಏನು ರಾಜ್ಯದ ನಾಯಕತ್ವ ಗೊಂದಲ ಒಂದು ರೀತಿ ವೆಬ್ ಸೀರೀಸ್ ನಂತೆ ಹಾಗೆ ನಡೆದುಕೊಂಡು ಬರ್ತಾ ಇದೆ. ಏನು ಬೆಳಗಾವಿ ಅಧಿವೇಶನದಿಂದ ಶುರುವಾದ ನಾಯಕತ್ವ ಗೊಂದಲ ಇದೀಗ ಫೆಬ್ರವರಿ ಅಂತ್ಯದವರೆಗೂ ಬಂದು ಮುಟ್ಟುವಂತೆ ಈಗ ಗೋಚರವಾಗ್ತಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಒಂದು ರೀತಿ ಮಾತಾಡ್ತಾ ಇದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡ್ತಾ ಇದೆ. ಯಾಕಂದ್ರೆ ನಿನ್ನೆಷ್ಟೇ ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರು ಒಂದು ಮಾತನ್ನ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಇದೆ, ಅವ್ರಿಗೆ ಯಾವುದೇ ರೀತಿಯ ನಾಯಕತ್ವ ಗೊಂದಲ ಆಗಲ್ಲ, 5 ವರ್ಷ ಸಂಪೂರ್ಣವಾಗಿ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿ ಏನು ತಣ್ಣಗಾಗುವಂತಹ ಕಿಚ್ಚನ್ನ ಈಗ ಮತ್ತಷ್ಟು ಹೊತ್ತಿ ಉರಿಯುವಂತೆ ಮಾಡಿದ್ದಾರೆ. ಸಿಎಂ ಏನು ಯತೀಂದ್ರ ಅವರ ಹೇಳಿಕೆಯ ಏನು ಕೊಡ್ತಾ ಇದ್ದಾರೋ ಅದಕ್ಕೆ ತದ್ವಿರುದ್ಧವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಏನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಬಸವರಾಜ್ ಶಿವಗಂಗೆ ಆಗಿರ್ಬೋದು, ಅಥವಾ ಮಂಗಳೂರಿನ ಅಶೋಕ್ ರಾಯ್ ಆಗಿರ್ಬೋದು, ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಏನು ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಏನ್ ಕಾಲ ಸನ್ನಿಹಿತವಾಗಿದೆ. 1 ಡೇಟ್ ಮಿಸ್ ಆಗಿರ್ಬೋದು, 2 ಡೇಟ್ ಮಿಸ್ ಆಗಿರ್ಬೋದು, ಆದ್ರೆ 3ನೇ ಡೇಟ್ ಮಾತ್ರ ಫಿಕ್ಸ್ ಅನ್ನೋ ರೀತಿಯಲ್ಲಿ ನೀನೆ ಎಷ್ಟೇ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರು. ಮತ್ತೊಂದ್ ಕಡೆ ಬಸವರಾಜ್ ಶಿವಗಂಗಾ ಆಗಿರ್ಬೋದು ಏನು ಹೇಳ್ತಾ ಇದ್ದಾರೆ, ಇಲ್ಲ ಸಿಎಂ ಡಿಕೆ ಅವರು ಸಿಎಂ ಆಗೋಕೆ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಏನು ರಾಜ್ಯದ ನಾಯಕತ್ವದ ಗೊಂದಲ ಏನು ತಣ್ಣಗಾಗೋ ಮುನ್ಸೂಚನೆ ಅಂತೂ ಕಾಣ್ತಾ ಇಲ್ಲ. ವೆಬ್ ಸೀರೀಸ್ ನಂತೆ ಹಾಗೆ ಸೀಸನ್ 1, ಸೀಸನ್ 2, ಸೀಸನ್ 3 ಹಾಗೆ ಎಳೆದುಕೊಂಡು ಹೋಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಹೈಕಮಾಂಡ್ ಮಾತ್ರ ಬ್ರೇಕ್ ಹಾಕ್ತಿಲ್ಲ. ಎರಡೂ ಬಣದ ಶಾಸಕರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಪೂರ್ವ ಸಿದ್ಧತೆಯತ್ತ ತಮ್ಮ ಗಮನ ಹರಿಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಇಲಾಖಾವಾರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಶಾಸಕರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ರೆ ಅದಕ್ಕೂ ಬ್ರೇಕ್ ಆಗ್ತಾ ಇಲ್ಲ. ತಮ್ಮ ಪಾಡಿಗೆ ತಾವು ಬಜೆಟ್ ಸಿದ್ಧತೆಯತ್ತ ತಾವು ಗಮನ ಹರಿಸಿದ್ದಾರೆ. ಇನ್ನೊಂದ್ ಕಡೆ ಇಲ್ಲಿ ಮಹತ್ವದ ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ತಮ್ಮ ಪುತ್ರನೇ ಏನು ನಾಯಕತ್ವದ ಬಗ್ಗೆ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನಿನ್ನೆ ಅಷ್ಟೇ ತಮ್ಮ ಪುತ್ರನ ಬಗ್ಗೆ ಏನು ರಿಯಾಕ್ಟ್ ಮಾಡಿ ಅಂತ ಕೇಳಿದ್ರು, ಯಾವುದೇ ರಿಯಾಕ್ಟ್ ಮಾಡದೆ ಹಾಗೆ ಹೋದ್ರು. ಏನು ಈ ನಾಯಕತ್ವದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮೌನವನ್ನ ತಾಳಿದ್ದಾರೆ. ಅತ್ತ ಹೈಕಮಾಂಡ್ ಕೂಡ ರಾಜ್ಯದ ನಾಯಕರಿಗೆ ಯಾವುದೇ ಪೂರ್ಣ ವಿರಾಮ ಹಾಕಿಲ್ಲ. ತಂಪಾಡಿಗೆ ತಾವು ಮಾತಾಡ್ತಾ ಹೋಗ್ತಾ ಇದ್ದಾರೆ. ಅತ್ತ ಹೈಕಮಾಂಡ್ ಕೂಡ ಶಾಂತವಾಗಿದೆ, ಮೌನವಾಗಿದೆ, ಎಲ್ಲವನ್ನ ದೂರದಿಂದಲೇ ಗಮನಿಸ್ತಾ ಇದೆ. ಇದಕ್ಕೆಲ್ಲ ಪೂರ್ಣ ವಿರಾಮ ಹಾಕೋದು ಯಾವಾಗ? ಏನು ಬಜೆಟ್ ಪೂರ್ವ ಸಿದ್ಧತೆ ಅಂತ ಸಿಎಂ ಚಿತ್ತ ಹರಿಸಿದ್ರೆ ಶಾಸಕರು ತಮ್ಮ ಪಾಡಿಗೆ ತಾವು ಮಾತಾಡ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪ್ರಾರ್ಥನೆ ವಿಫಲ ಆಗಬಹುದು, ಬಟ್ ಪ್ರಯತ್ನ ವಿಫಲ ಆಗಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಶಾಸಕರ ಮಾತಿಗೆ ಧ್ವನಿಯನ್ನ ಗೂಡಿಸ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಈರಣ್ಣ.